ಫ್ರೆಂಡ್ಸ್, ಇದು ಬಂದು ಚೂಡಿದಾರ್ ಟಾಪ್ ಕಟಿಂಗ್ ಮಾಡಿರೋದು. ಇದು ನೀವು ನೋಡ್ತಾ ಇದ್ರಲ್ಲ, ಈ ಕಟಿಂಗ್ ನ ಚೂಡಿದಾರ್ ಟಾಪ್ ಇದು ಕಟಿಂಗ್. ಇದನ್ನ ಈ ಕಟಿಂಗ್ ಯಾವ ತರ ಮಾಡೋದು ಅನ್ನೋದನ್ನ ನಾವ್ ಇವಾಗ ನೋಡ್ಕೊಂಡ್ ಬರೋಣ. ಈ ಕಟಿಂಗ್ ನಾನ್ ನಿಮಗೆ ತೋರಿಸ್ತಾ ಇದ್ರಲ್ಲ, ಇದು ಬಂದು ಪ್ಲೇನ್ ಚೂಡಿದಾರ್ ಟಾಪ್. ಮತ್ತೆ ಇದಕ್ಕೆ ಯಾವ್ದೇ ರೀತಿ ಲೈನಿಂಗ್ ಇರಂಗಿಲ್ಲ. ಇದು ದಪ್ಪ ಇದೆ ಬಟ್ಟೆ, ಹಾಗಾಗಿ ಇದರಲ್ಲಿ ಏನು ನಾವು ಲೈನಿಂಗ್ ಏನಾಗಂಗಿಲ್ಲ, ಜಸ್ಟ್ ಪ್ಲೇನ್ ಕಟಿಂಗ್. ಮತ್ತೆ ಇದು ಚಿಕ್ಕ ಮಕ್ಕಳದಂದ್ರೆ ಒಂದ್ 14-15 ವರ್ಷದ ಮಕ್ಕಳದು ಆ ತರದ್ದು ಕಟಿಂಗ್. ಮತ್ತೆ ಸ್ಲೀವ್ಸ್ ಈ ತರ ಸ್ಲೀವ್ಸ್, ಇದು ಬಂದು ಬಾಕ್ಸ್ ಸ್ಲೀವ್ಸ್. ಇವಿ ಇದನ್ನ ಇವಾಗ ನಾವು ನೋಡ್ಕೊಂಡ್ ಬರೋಣ ಯಾವ ತರ ಕಟಿಂಗ್ ಮಾಡೋದು ಅನ್ನೋದನ್ನ. ಅದಕ್ಕಿಂತ ಮೊದಲು ನೀವು ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ, ಇದು ಬಂದು ಟೈಲರಿಂಗ್ ಕ್ಲಾಸ್ ವಿಡಿಯೋ. ಇದು ಬಂದು 32ನೇ ವಿಡಿಯೋ. ಈ ವಿಡಿಯೋದಲ್ಲಿ ಇದು ಟಾಪ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಂಗಾಗಿ ಈ ವಿಡಿಯೋನ ನೀವು ಫುಲ್ ಆಗಿ ನೋಡ್ರಿ. ಮತ್ತೆ ಮಧ್ಯೆ ಮಧ್ಯೆ ಕಟ್ ಮಾಡಿದ್ರೆ ನಿಮಗೆ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ಕೆಲವೊಂದು ಪಾಯಿಂಟ್ಸ್ ಇರ್ತಾವು, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಅರ್ಥ ಆಗ್ತಾವು. ಹಂಗಾಗಿ ಅಬ್ಸರ್ವ್ ಮಾಡಿ ನೋಡ್ರಿ, ಅರ್ಥ ಆಗುತ್ತೆ. ಹಂಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇದೇ ತರ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನಲ್ವಾ, ಆ ವಿಡಿಯೋಸ್ ಎಲ್ಲರದು ನೀವು ನೋಡ್ಬೋದು. ಮತ್ತೆ ಟೈಲರಿಂಗ್ ಕ್ಲಾಸ್ ನ ಯಾವುದೇ ರೀತಿ ನೀವು ಹೊರಗಡೆ ಟೈಲರಿಂಗ್ ಕ್ಲಾಸಿಗೆ ಹೋಗ್ದೇನೆ ಮನೇಲೆ ಇದ್ಕೊಂಡು ಆರಾಮಾಗಿ ಟೈಲರಿಂಗ್ ಕ್ಲಾಸ್ ನ ನೀವು ಕಲಿಬಹುದು. ಹಂಗೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಕಲಿಯೋರು ಇದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡ್ರಿ. ಇವಾಗ ನಾವು ಈ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ಕೊಂಡ್ ಬರೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿಂದ ವಿಡಿಯೋ ಬಂದು 32ನೇ ವಿಡಿಯೋ ಟೈಲರಿಂಗ್ ಕ್ಲಾಸ್. ಈ ವಿಡಿಯೋದಲ್ಲಿ ನಿಮಗೆ ನಾರ್ಮಲ್ ಆಗಿರುವಂತ ಚೂಡಿದಾರ್ ಟಾಪ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು 1.5 ಮೀಟರ್ ಬಟ್ಟೆ ತಗೊಂಡಿದ್ದೀನಿ. 1.5 ಮೀಟರ್ ಅಂದ್ರೆ ನೀವು ದೊಡ್ಡೋರು ಇದ್ದೀರಿ ಅಂದ್ರೆ ನಿಮಗೆ 2 ಮೀಟರ್ ಬಟ್ಟೆ ಬೇಕಾಗುತ್ತೆ. ಇದು ಒಂದ್ ಸ್ವಲ್ಪ ಗಿದ್ದಕ್ಕಿರೋರಿಗೆ, ಹಾಗಾಗಿ ಒಂದ್ ಸ್ವಲ್ಪ ವಯಸ್ಸಿನಲ್ಲಿನೂ ಸ್ವಲ್ಪ ಕಡಿಮೆ ಇದೆ ಸಣ್ಣ ಮಕ್ಕಳಿಗೆ. ಹಾಗಾಗಿ 1.5 ಮೀಟರ್ ಬಟ್ಟೆ ತಗೊಂಡಿದ್ದೀನಿ. ನೀವು ದೊಡ್ಡವರಿಗೆ ಏನಾದ್ರೂ ನಾರ್ಮಲ್ ಟಾಪ್ ನ ಲೈನಿಂಗ್ ಇಲ್ಲದೆ ಇರೋ ಟಾಪ್ ನ ನೀವು ಕಟಿಂಗ್ ಮಾಡ್ತೀವಿ ಅಂದ್ರೆ ಅಷ್ಟೇ, ನಾರ್ಮಲ್ ಇರೋ ಲೈನಿಂಗ್ ಹಾಕಿ ಕಟಿಂಗ್ ಮಾಡ್ತೀವಿ ಅಂದ್ರೆ ಅಷ್ಟೇ ಒಂದ್ 2 ಮೀಟರ್ ಬಟ್ಟೆ ಬೇಕಾಗುತ್ತೆ. ಇದು ಬಂದು 1.5 ಮೀಟರ್ ಅಷ್ಟೇ ಇದೆ. ಇದು ಪ್ಯೂರ್ ಕಾಟನ್ ಇದೆ, ದಪ್ಪ ಇದೆ, ಇದು ಕ್ವಾಲಿಟಿ ದಪ್ಪ ಇದೆ. ಹಾಗಾಗಿ ಇದಕ್ಕೆ ನಾನು ಲೈನಿಂಗ್ ಹಾಕ್ತಾ ಇಲ್ಲ, ಹಂಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಂಗೆ ಕಟಿಂಗ್ ಕೂಡ ಹಂಗೆ ಮಾಡ್ತಾ ಇದ್ದೀನಿ. ಇದು ಬಂದು ಪನ್ನ, ಅಗಲ ಪನ್ನ ಇದೆ. ಇದರಲ್ಲಿ ಬಟ್ಟೆಯಲ್ಲಿ ದೊಡ್ಡ ಪನ್ನ, ಸಣ್ಣ ಪನ್ನ ಅಂತ ಬರುತ್ತೆ. ಅಗಲ ಪನ್ನ ಇರೋದು ತಗೊಂಡ್ರೆ ನಮಗೆ ಕಟಿಂಗ್ ಮಾಡೋ ಟೈಮ್ನಲ್ಲಿ ತುಂಬಾ ಈಸಿ ಆಗುತ್ತೆ. ಸಣ್ಣ ಪನ್ನ ಅಂದ್ರೆ ಇಷ್ಟೇ ಬರುತ್ತೆ, ಅದರಲ್ಲಿ ಟಾಪಿಗೆ ಕಟಿಂಗ್ ಮಾಡಿ ಮತ್ತೆ ನಮಗೆ ಇನ್ನ ಎದಕ್ಕಾದ್ರೂ ಬಟ್ಟೆ ಬೇಕಂದ್ರೆ ಉಳಿಯಂಗಿಲ್ಲ. ಹಾಗಾಗಿ ಅಗಲ ಪನ್ನ ಇರೋದು ತಗೊಂಡ್ರೆ ಒಳ್ಳೇದಿರುತ್ತೆ, ಚೆನ್ನಾಗಿರುತ್ತೆ. ಇದಕ್ ಬಂದು ಸ್ಕೇಲ್ ನಾನು ಈ ತರದ ಸ್ಕೇಲ್ ತಗೊಂಡಿದ್ದೀನಿ. ಇದು 3 ಸ್ಕೇಲ್ ಯೂಸ್ ಮಾಡ್ತೇನೆ ಇದರಲ್ಲಿ ನಾನು. ಆಮೇಲೆ ಚಾಕ್ ಪೀಸ್ ತಗೊಂಡಿದ್ದೀನಿ, ಟೇಪ್ ತಗೊಂಡಿದ್ದೀನಿ, ಮತ್ತೆ ಕತ್ರಿ ತಗೊಂಡಿದ್ದೀನಿ. ಇಷ್ಟು ಈ ಟಾಪ್ಗೆ ಕಟಿಂಗ್ ಬೇಕಾಗುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಈ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನು ಏನ್ ಮಾಡ್ತೇನೆ ಅಂದ್ರೆ, ಇದು ಅಗಲ ಪನ್ನ ಇದೆ ಅಲ್ವಾ, ಇದನ್ನ ನಾನು ಇವಾಗ ಹಿಂಗ ಅಡ್ಡ ಅಡ್ಡ ಹಾಕಿ, ಯಾವಾಗ್ಲೂ ಆಲ್ಮೋಸ್ಟ್ ನಾವು ಚೂಡಿದಾರ್ ಟಾಪ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ತರ ಹಿಂಗೆ ಹಾಕಿ ಕಟಿಂಗ್ ಮಾಡ್ತೀವಿ. ಇದೇ ತರ ಹಾಕಿ ಇದೇ ತರ ಈ ಕಡೆ ಸೈಡ್ ಕಟಿಂಗ್ ಮಾಡ್ತೇವೆ. ಈ ಕಡೆ ಸೈಡ್ ಬಟ್ಟೆ ಇಷ್ಟು ವೇಸ್ಟ್ ಆಗ್ಬಿಡುತ್ತೆ. ಬಟ್ ಇವಾಗ ಈ ಕಡೆ ಸೈಡ್ ಬಟ್ಟೆ ನಮಗೆ ವೇಸ್ಟ್ ಆಗ್ಬಾರ್ದಂದ್ರೆ ನಾನು ಏನ್ ಮಾಡ್ತೀನಿ, ಈ ಬಟ್ಟೆ ಇರುತ್ತಲ್ಲ ಓಪನ್ ಮಾಡ್ಕೊಂತೀನಿ. ಓಪನ್ ಮಾಡ್ಕೊಂಡು ನಾನು ಚೂಡಿದಾರ್ ಟಾಪಿಗೆ, ಇವಾಗ ನಾನು ಕಟ್ ಮಾಡೋ ಟಾಪಿಗೆ ಎಷ್ಟು ಅಗಲ ಬೇಕಾಗುತ್ತೆ ಬಟ್ಟೆ, ಅಷ್ಟು ಬಟ್ಟೆನ 2 ಪೀಸ್ ಕಟ್ ಮಾಡ್ಕೊಂತೀನಿ. ಕೆಳಗಡೆ ಒಂದು ಪೀಸ್, ಮೇಲೆ ಒಂದು ಪೀಸ್ ಕಟ್ ಮಾಡ್ಕೊಂತೀನಿ. ಈ ತರ ಹಾಕೊಂಡು ಇದು ಬಟ್ಟೆ ಎಷ್ಟು ಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕಂದ್ರೆ, ಕೆಳಗಡೆ ಪ್ಲೇಯರ್ ಇರುತ್ತಲ್ಲ, ಫೋಲ್ಡ್ ಮಾಡಿ ಹೊಲಿದಿರ್ತಾರೆ ಚೂಡಿದಾರದಲ್ಲಿ, ಅದರದ್ದು ಅಳತೆ ನಿಮಗೆ ಗೊತ್ತಾದ್ರೆ ಇದು ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದು ಬಂದು ಇದರಲ್ಲಿ 30 ಇಂಚ್ ಇದೆ. ಅಂದ್ರೆ ಟೋಟಲ್ ಆಗಿ ಮುಂದಿಂದು ಹಿಂದಿಂದ ಎಲ್ಲ ಸೇರಿ 30 ಇಂಚ್ ಇದೆ. 30 ಇಂಚ್ ಅಂದ್ರೆ ಒಂದ್ ಸೈಡ್ ಇಂದ 7.5 ಇಂಚ್ ಬರ್ಬೇಕು. ಇಲ್ಲಿ 7.5 ಇಂಚ್. ಇಲ್ಲಿ ನಾವು ಕೆಳಗಡೆ ನೋಡ್ಕೊಂಡ್ಬಿಟ್ರೆ ಸಾಕು, ಮೇಲ್ಗಡೆ ನಮಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿನೇ ಅಗಲ ಜಾಸ್ತಿ ಇರುತ್ತೆ, ಇಲ್ಲೇನು ಮೇಲ್ಗಡೆ ಟಾಪ್ ಸೈಡ್ ಅಗಲ ಏನ್ ಜಾಸ್ತಿ ಇರಂಗಿಲ್ಲ. ಹಾಗಾಗಿ ಇಲ್ಲಿ 7.5 ಇಂಚ್ ಅಂದ್ರೆ ಇಷ್ಟೇ ಬರುತ್ತೆ. ಇನ್ನ ಇಷ್ಟು ಬಟ್ಟೆ ಉಳಿಯುತ್ತೆ ನಮಗೆ. ಎಷ್ಟು ಬಟ್ಟೆ ಬೇಕಾಗುತ್ತೆ ಅಷ್ಟೇ ಕರೆಕ್ಟ್ ಆಗಿ ನಾವು ಕಟ್ ಮಾಡ್ಕೊಂಡ್ಬಿಡೋದು. 1-2 ಇಂಚ್ ಅಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಈ ತರ ಕಟ್ ಮಾಡ್ಕೊಂಡ್ಬಿಟ್ರೆ ಇನ್ನ ಉಳುಕಿ ಬಟ್ಟೆ ನಮಗೆ ಇನ್ನ ಬಟ್ಟೆ ಉಳಿಯುತ್ತೆ. ಮತ್ತೆ ಅದರಲ್ಲಿ ನಾವ್ ಇನ್ನ ಏನಾದ್ರೂ ಟೋಲ್ ಕಟಿಂಗ್ ಆಗ್ಲಿ ಏನಾದ್ರೂ ಬೇಕಂದ್ರೂ ಮಾಡ್ಕೋಬಹುದು. ಯಾಕಂದ್ರೆ ಟಾಪ್ ಕಟಿಂಗ್ ಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟಿದ್ರೆ ಸಾಕಾಗ್ತೈತಿ. ಸುಮ್ನೆ ಎಕ್ಸ್ಟ್ರಾ ಬಟ್ಟೆ ನಾವು ಕಟ್ ಮಾಡಿದ್ರೆ ಈ ಮುಂದ್ಗಡೆ ಕಟ್ ಮಾಡಿರೋ ಪೀಸ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಹಾಗಾಗಿ ಇದು 7.5 ಇಂಚ್ ಒಂದ್ ಸೈಡ್ ಇಂದ, ಅಂದ್ರೆ ಇಷ್ಟು ಬಟ್ಟೆ ಇನ್ನ ಎಕ್ಸ್ಟ್ರಾ ಇದೆ. ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ನಾನು ಇದನ್ನ
ಕಟ್ ಮಾಡ್ಕೊಂತ ಇದ್ದೀನಿ. ಇದೇ ತರನೇ 2 ಪೀಸ್, ಇದು 1 ಪೀಸ್, ಇಂಥದ್ದೇ ಇನ್ನೂ 1 ಪೀಸ್ ಕಟ್ ಮಾಡ್ಕೊಂತೇನೆ. ಇವಾಗ ಕಟ್ ಮಾಡ್ಕೊಂಡಲ್ಲ, ಇದೇ ತರದೇ ಇನ್ನೊಂದು ಪೀಸ್ ಕಟ್ ಮಾಡ್ಕೊಂತೀವಿ. ಇದು ಅಗಲ ಪನ್ನ ಇರೋದ್ರಿಂದ ಇದು ಬಟ್ಟೆ ಇಷ್ಟು ದೊಡ್ಡದಿದೆ, ಚೆನ್ನಾಗಿದೆ ಇದು ಬಟ್ಟೆ. ಈ ತರ ಇದ್ರ ಮೇಲೆ ಹಿಂಗ್ ಹಾಕ್ಬಿಡ್ತೀನಿ. ಹಾಕಿ ಇದು 1 ಪೀಸ್ ಕೂಡ ಕಟ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಈ ತರ ಇದನ್ನ 2 ಪೀಸ್ ಕಟ್ ಮಾಡ್ಕೊಂಡಿದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಬಟ್ಟೆ ಏನಿದೆ ಇದು ನಮಗೇನು ಪೀಸ್ ಆಗಿಲ್ಲ, ಆಮೇಲೆ ಕಟ್ ಏನು ಆಗಿಲ್ಲ. ಇದರಲ್ಲಿ ನಾವು ಆರಾಮಾಗಿ ಸ್ಲೀವ್ಸ್ ಉದ್ದ ಎಷ್ಟು ಉದ್ದ ಬೇಕು ನಾವು ಅಷ್ಟು ಉದ್ದ ಕಟ್ ಮಾಡ್ಕೋಬಹುದು. 9 ಇಂಚು 8 ಇಂಚು ಆ ತರ ನಮಗೆ ಯಾವ್ದು ಬೇಕು. ಬಫ್ ಸ್ಲೀವ್ಸ್ ಬೇಕಂದ್ರೆ ಬಫ್ ಸ್ಲೀವ್ಸ್ ಕೂಡ ಇದರಲ್ಲಿ ನಾವು ಕಟ್ ಮಾಡ್ಕೋಬಹುದು. ಹಿಂಗ ಇದೇ ತರ ನಾವು ಉದ್ದಕ್ಕೆ ಹಾಕಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಪೀಸ್ ಆಗ್ಬಿಡುತ್ತೆ, ನಮಗೆ ಇದು ವೇಸ್ಟ್ ಆಗ್ಬಿಡುತ್ತೆ ಬಟ್ಟೆ. ಈ ತರ ಕಟ್ ಮಾಡ್ಕೋಬಹುದು. ಈಗ 2 ಪೀಸ್ ಒಂದ್ರ ಮೇಲೆ ಒಂದು ಹಾಕೊಂಡಿದ್ದೀನಿ ನಾನು, ಯಾಕಂದ್ರೆ ಇದರಲ್ಲಿ ಮುಂದಿನ ಭಾಗದ ಹಿಂದಿನ ಭಾಗದ್ದು ನೆಕ್ ಶೇಪ್ 2 ಸೇಮ್ ಇದೆ, ಬೇರೆ ಬೇರೆ ಇಲ್ಲ. ಈ ತರ ಹಾಕೊಂಡು ಫಸ್ಟ್ ನಾನು ಉದ್ದ ನೋಡ್ಕೊಂತೇನೆ, ಟಾಪ್ ಇಂದ ಉದ್ದ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂತೇನೆ. ಟಾಪ್ ಇಂದ ಉದ್ದ ಬಂದು 32 ಇಂಚ್ ಇದೆ. 32 ಇಂಚಿಗೆ ಇನ್ನ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ, 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ 33.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತೇನೆ. ಯಾಕಂದ್ರೆ 1 ಇಂಚ್ ಬಂದು ಕೆಳಗಡೆ ನಮಗೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಾಗುತ್ತೆ, ಇನ್ನ ಅರ್ಧ ಇಂಚ್ ಬಂದು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡಕ್ ಬೇಕಾಗುತ್ತೆ. ಹಂಗಾಗಿ 32 ಇಂಚ್ ಏನಿದೆ ಆ 32 ಇಂಚಿಗೆ ಇನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ 33.5 ಇಂಚಿಗೆ ನಾನು ಇದನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಮಾರ್ಕ್ ಮಾಡಿ ಇದಕ್ಕೊಂದು ಸ್ಟ್ರೇಟ್ ಲೈನ್ ಹಾಕೊಂತೀನಿ. ಈ ತರ ಇದಕ್ಕೊಂದು ಸ್ಟ್ರೇಟ್ ಲೈನ್ ಹಾಕೊಂಡಿದ್ದೀನಿ. ಸ್ಟ್ರೇಟ್ ಲೈನ್ ಹಾಕೊಂಡಾದ್ಮೇಲೆ ಇಲ್ಲಿಂದ ನೆಕ್ಸ್ಟ್ ಮತ್ತೆ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡ್ಕೋಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ ಇದರಲ್ಲಿ 28 ಇಂಚ್ ಇದೆ. 28 ಇಂಚ್ ಇದೆ ಅಲ್ಲ, ಅದನ್ನ ನಾವು 4 ಭಾಗ ಮಾಡ್ಬೇಕು, ಸಾರಿ 6 ಭಾಗ ಮಾಡ್ಬೇಕು. ಶೋಲ್ಡರ್ ತಗೋಬೇಕು ನಾವು, ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಾವೇನ್ ತಗೊಂಡಿರ್ತೇವಲ್ಲ ಬಾಡಿ ಮೆಜರ್ಮೆಂಟ್, ಅದರಲ್ಲಿ 6 ಭಾಗ ಮಾಡ್ಕೋಬೇಕು. 28 ನಲ್ಲಿ 6 ಭಾಗ ಮಾಡ್ಕೊಂಡ್ರೆ ನಮಗೆ ಎಷ್ಟಾಗುತ್ತೆ ಫಸ್ಟ್ ಕೌಂಟ್ ಮಾಡ್ಕೋಬೇಕು. ಇವಾಗ 28 ಇಂಚ್ನ 4 ಭಾಗ ಮಾಡಿದ್ರೆ ನಮಗೆ 4.5 ಇಂಚ್ ಬರುತ್ತೆ. 4.5 ಇಂಚ್ನ ಶೋಲ್ಡರ್ಗೆ 4.5 ಇಂಚು ಮಾರ್ಕ್ ಮಾಡ್ಬೇಕು. ಮತ್ತೆ ಅದನ್ನೇ ಈ ಕಡೆ ಟರ್ನ್ ತಗೊಂಡು ಆರ್ಮೋಲ್ದು ಅಂದ್ರೆ ಬಗಲಿಂದು ಸುತ್ತಳತಿ, ಕಂಕುಳದ ಸುತ್ತಳತಿ ಅಂತಾರಲ್ಲ, ಅದಕ್ಕ 4.5 ಇಂಚು, 4.5 ಇಂಚು ಶೋಲ್ಡರ್, 4.5 ಇಂಚು ಆರ್ಮೋಲ್ದು ಡೌನಿಂಗ್. ಇದನ್ನ ಈ ತರ ಮಾರ್ಕ್ ಮಾಡ್ಕೊಂಡು ಇದಕ್ಕ ಒಂದು ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಇವಾಗ ಇದೇ 28 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆಲ್ಲ, ಈ 28 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಬೇಕಾದ್ರೆ ಇಲ್ಲಿ ನಾವು ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾಡ್ಕೊಂತೀವಿ. ಇದಕ್ಕ ಇನ್ನ 3 ಇಂಚ್ ನಾವು ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. ಯಾಕಂದ್ರೆ ಚೂಡಿದಾರದಲ್ಲಿ ಸ್ವಲ್ಪ ಲೂಸ್ ಫಿಟ್ಟಿಂಗ್ ಇರ್ಬೇಕಾಗುತ್ತೆ. ಪೂರ್ತಿ ಟೈಟ್ ಫಿಟ್ಟಿಂಗ್ ಅಂದ್ರೆ ಅದು ಬ್ಲೌಸ್ ನಲ್ಲಿ ಟೈಟ್ ಫಿಟ್ಟಿಂಗ್ ಇದ್ರೆ ಪರವಾಗಿಲ್ಲ, ಚೂಡಿದಾರದಲ್ಲಿ ಟೈಟ್ ಫಿಟ್ಟಿಂಗ್ ಇದ್ರೆ ಉಟ್ಕೊಳಕ್ ಆಗಂಗಿಲ್ಲ. ಹಂಗಾಗಿ ಇದಕ್ಕ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ಅದಕ್ಕೆ 3 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ. 3 ಇಂಚ್ ಎಕ್ಸ್ಟ್ರಾ ಅಂದ್ರೆ 31 ಇಂಚ್ ಆಗುತ್ತೆ. 31 ಇಂಚ್ ನಲ್ಲಿ 4 ಭಾಗ ಮಾಡ್ಬೇಕು. ಇಲ್ಲಿ ನಾವು ಮಾರ್ಕ್ ಮಾಡ್ಬೇಕಂದ್ರೆ 31 ಇಂಚ್ ನಲ್ಲಿ 4 ಭಾಗ ಮಾಡ್ಬೇಕು. ಯಾವ ತರ ಅಂದ್ರೆ ಈ ತರ ಟೇಪ್ ನ ಫೋಲ್ಡ್ ಮಾಡ್ಬೇಕು. 4 ಫೋಲ್ಡ್ ಮಾಡಿದ್ರೆ 4 ಭಾಗ ಆಗ್ಬಿಡುತ್ತೆ. ಒಂದ್ ಸೈಡ್ ಇಂದ ಬಂದು 7.75 ಇಂಚ್ ಆಗುತ್ತೆ. 7.75 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡುವಂತ ಮೆಥಡ್. ಮತ್ತೆ ಇಲ್ಲಿಂದ ಇವಾಗ ಸೈಡ್ ಫಿಟ್ಟಿಂಗ್ ಸೈಡ್ ನಾವು ಮಾಡಿರ್ತೀವಲ್ಲ, ಓಪನ್ ಇರುತ್ತೆ, ಅಲ್ಲಿಂದ ಅಲ್ಲಿವರೆಗೂ ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ ಸೈಡ್ ಫಿಟ್ಟಿಂಗ್. ಇಲ್ಲಿಂದ 12 ಇಂಚಿಗೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಮಾರ್ಕಿಂಗ್ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಂತೀನಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕೊಂತೀನಿ.
ಸ್ಟ್ರೇಟ್ ಲೈನ್ ಹಾಕೊಂಡು ಇವಾಗ ಇದು ಅಪ್ಪರ್ ಚೆಸ್ಟ್ ಆಯ್ತು. ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ನ ಈ ಎರಡರ ಮಧ್ಯದಲ್ಲಿ ನಾವು ಇಲ್ಲಿ ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ತಗೋಬಹುದು. ಈ ಮೇಲೆದು ಈ ಕೆಳಗಡೆ ಮಾರ್ಕ್ ಮಾಡಿದ್ವಲ್ಲ ಸೈಡ್ ಕಟಿಂಗ್, ಇದರ ಮಧ್ಯದಲ್ಲಿ ಮಿಡಿಲ್ ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡ್ಕೋಬೇಕು. ಮಿಡಿಲ್ ಚೆಸ್ಟ್ ಬಂದು 27 ಇಂಚ್ ಇದೆ. 27 ಇಂಚ್ಗೆ ಇಲ್ಲಿ ಮತ್ತೆ ನಾವು 3 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗತ್ತೆ. ಅಂದ್ರೆ 3 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ಇಲ್ಲಿ 7.5 ಇಂಚ್ ಬರುತ್ತೆ. 7.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇಲ್ಲಿ ಬಂದು 7.25 ಇಂಚ್ ಬಂತು, ಇಲ್ಲಿ 7.5 ಇಂಚ್ ಬಂತು. ಮತ್ತೆ ಹಿಪ್ ಮೆಜರ್ಮೆಂಟ್ ಬಂದು ಕೂಡ ಅಷ್ಟೇ. ಅದಕ್ಕ ಇವಾಗ ಇದು ಕೂಡ ಅಷ್ಟೇ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. 30 ಇಂಚಿಗೆ ಇಲ್ಲಿ ನಾವು ಒಂದ್ 1/4 ಇಂಚ್ ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ಸಾಕಾಗ್ತದೆ. 30 ಇಂಚ್ ಅಂದ್ರೆ ಒಂದ್ ಸೈಡ್ ಇಂದ 7.5 ಇಂಚ್ ಆಗುತ್ತೆ. ಇಲ್ಲಿ ಒಂದ್ 8 ಇಂಚಿಗೆ ಮಾರ್ಕ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲೇನು ನಾವು ಎಕ್ಸ್ಟ್ರಾ ತಗೋಬೇಕಾಗಿಲ್ಲ. ತಗೊಂಡ್ರು ಕೂಡ ಒಂದ್ ಅರ್ಧ ಇಂಚ್ ಅಷ್ಟೇ ಇಲ್ಲಿ ಎಕ್ಸ್ಟ್ರಾ ತಗೋಬಹುದು ಅಷ್ಟೇ. ತಗೊಂಡು ಇವಾಗ ಇದನ್ನ ಮತ್ತೆ ಈ ತರ ಸ್ಕೇಲ್ ತಗೊಂತ ಇದೀನಿ. ಸ್ಕೇಲ್ ತಗೊಂಡು ಇದಕ್ಕ ಶೇಪ್ ನ ಮಾರ್ಕ್ ಮಾಡ್ಕೊಂತ ಇದೀನಿ. ಈ ತರ ಆಯ್ತು. ಈ ತರ ನಾವು ಮಿಡಿಲ್ ಚೆಸ್ಟ್, ಅಪ್ಪರ್ ಚೆಸ್ಟ್ ಮತ್ತೆ ಇದಕ್ಕೆ ಹಿಪ್ ಮೆಜರ್ಮೆಂಟ್ ಅಂತಾರೆ. ಹಿಪ್ ಮೆಜರ್ಮೆಂಟ್ ಮತ್ತೆ ಸೈಡ್ ಓಪನ್ ಇರುತ್ತಲ್ಲ, ಸೈಡ್ ಓಪನ್ ಇಲ್ಲಿಗೆ ಇದು ಬಂತು. ಇಷ್ಟು ಮಾರ್ಕ್ ಆದ್ಮೇಲೆ ಇದು ಮುಂದಗಡೆ ಇವಾಗ ಎಕ್ಸ್ಟ್ರಾ ಬಟ್ಟೆಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಒಂದು 2 ಇಂಚು ಬಟ್ಟೆಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿ 2 ಇಂಚಿಗೆ, ಇಲ್ಲಿ 2 ಇಂಚಿಗೆ, ಇಲ್ಲಿ ಬಂದಾಗ ಬರೀ 1 ಇಂಚಿಗೆ ಅಷ್ಟೇ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಸೈಡ್ ಫಿಟ್ಟಿಂಗ್ ಗೆ ನಾವು ಸ್ಟಿಚ್ ಮಾಡ್ತೀವಿ. ಹಂಗಾಗಿ ಇಲ್ಲಿ 1 ಇಂಚಿಗೆ ಅಷ್ಟೇ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದಕ್ ಮತ್ತೆ ಶೇಪ್ ಹಾಕ್ಬೇಕು. ಈ ತರ ಶೇಪ್ ಹಾಕಕ್ಕೋಸ್ಕರ ನಿಮಗೆ ಇದು ಸ್ಕೇಲ್ ಬೇಕಾಗ್ತೈತಿ. ನಿಮ್ ಹತ್ರ ಈ ಸ್ಕೇಲ್ ಇಲ್ಲ ಅಂದ್ರೆ ನೀವು ಕೈಯಲ್ಲಿ ಕೂಡ ಮಾರ್ಕ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಒಂದ್ ಸ್ವಲ್ಪ ಇದಕ್ಕೆ ಈ ತರ ಕೈಯಲ್ಲಿ ಮಾರ್ಕ್ ಮಾಡ್ಕೋಬೇಕಂದ್ರೆ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ಇದಾದ್ಮೇಲೆ ಇವಾಗ ಆರ್ಮೋಲ್ದು ಶೇಪ್ ತೆಗಿಬೇಕು. ರೌಂಡ್ ಶೇಪ್ ತೆಗಿಬೇಕಂದ್ರೆ ಇಲ್ಲಿ ಒಂದು 1/4 ಇಂಚಿಗೆ ಅಷ್ಟೇ ಇಲ್ಲಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಯಾಕಂದ್ರೆ ಇದು ಚಿಕ್ಕ ಟಾಪ್ ಆಗಿರೋದ್ರಿಂದ ಒಂದ್ 1/4 ಇಂಚಿಗೆ. ನೀವೇನಾದ್ರು ದೊಡ್ಡವ್ರದ್ದು ಟಾಪ್ ಸ್ಟಿಚ್ ಮಾಡ್ತಾ ಇದ್ರೆ ಇಲ್ಲಿಂದ ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ನ ಮಾರ್ಕ್ ಮಾಡ್ಬೇಕು. ನೆಕ್ಸ್ಟ್ ಬಂದು ಈ ಎರಡರ ಮಧ್ಯದಲ್ಲಿ ಈಗ 4.5 ಇಂಚ್ ಬಂದಿತ್ತಲ್ಲ, 4.5 ಇಂಚಿನಲ್ಲಿ 2 ಭಾಗ ಮಾಡ್ಬೇಕು. 2 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ ಎಷ್ಟಾಗತ್ತೆ ನೋಡ್ಕೋಬೇಕು. 4.5 5 ಇಂಚ್ ಅಂದ್ರೆ 2.5 ಬರುತ್ತೆ. ಇದರಲ್ಲಿ 2.25 ಬರುತ್ತೆ. 2.25 ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಒಂದ್ ಸೈಡ್ ಇಂದ ಬಂದು ನಮಗೆ ಶೋಲ್ಡರ್ದು, ಇನ್ನು ಒಂದ್ ಸೈಡ್ ಇಂದ ಬಂದು ನೆಕ್ದು ಅಗಲ ಎಷ್ಟಿದೆ ಅನ್ನೋದು, ಇಲ್ಲಿಂದ ಮತ್ತೆ ನೆಕ್ಕಿಂದ ಉದ್ದ ಎಷ್ಟಿದೆ ಅನ್ನೋದನ್ನ ಮಾರ್ಕ್ ಮಾಡ್ಕೋಬೇಕು. 4 ಇಂಚ್ ಇದೆ. 4 ಇಂಚಿಗೆ ನೆಕ್ಕಿಂದ ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ. 4 ಇಂಚಿಗೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. ಯಾಕಂದ್ರೆ ಮೇಲ್ಗಡೆ ಶೋಲ್ಡರ್ಗೆ ಅರ್ಧ ಇಂಚ್ ಹೋಗುತ್ತಲ್ಲ ನಮಗೆ. 4 ಇಂಚ್ ಇದೆ ಅಂದ್ರೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಬೇಕು. ಈಗ 4 ಇಂಚ್ನ ನಾವು ಕರೆಕ್ಟ್ ಆಗಿ ತಗೊಂಡ್ರೆ ಏನಾಗ್ತೈತಿ, ಆಮೇಲೆ ಇಲ್ಲಿ ಅರ್ಧ ಇಂಚ್ ನಾವು ಶೋಲ್ಡರ್ ಜಾಯಿಂಟ್ ಮಾಡ್ಬಿಡ್ತೀವಿ. ಅವಾಗ ನಮಗೆ 3.5 ಇಂಚ್ ಅಷ್ಟೇ ಬರುತ್ತೆ. ಹಂಗಾಗಿ ಇಲ್ಲಿ ಎಷ್ಟಿದೆ ನೆಕ್ ಬಿಡ್ತು, ನೆಕ್ದು ಉದ್ದ, ಅದಕ್ಕಿನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಶೇಪ್ ತೆಗಿಬೇಕು. ಈ ತರ ಶೇಪ್ ತೆಗಿವಾಗ ಈಗ ನಾವ್ ಇಲ್ಲಿ ಏನ್ ಮಾರ್ಕ್ ಮಾಡಿದ್ವಲ್ಲ ಇದಕ್ಕಿಂತ ಒಂದ್ ಸ್ವಲ್ಪ ಒಳಗಡೆ, ಒಂದ್ 1/4 ಇಂಚ್ ಒಳಗಡೆನೆ ಶೇಪ್ ತೆಗಿಬೇಕು. ಅಂದ್ರೆ ನಾವು ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ನಾವ್ ಎಲ್ಲಿಗೆ ನಾವು ಮಾರ್ಕ್ ಮಾಡಿದ್ವಿ ಅಲ್ಲಿಗೆನೆ ಅದು ಕರೆಕ್ಟ್ ಆಗಿ ಬರುತ್ತೆ. ಮೊದ್ಲೇ ನಾವು ಇನ್ನೊಂದ್ ಸ್ವಲ್ಪ ಒಳಗಡೆ ಕಟ್ ಮಾಡಿದ್ರೆ ಇದು ಸ್ಟಿಚಿಂಗ್ ಆದ್ಮೇಲೆ ಇದು ಶೋಲ್ಡರ್ ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ ಒಂದ್ ಸ್ವಲ್ಪ ಒಳಗಡೆನೆ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಒಂದ್ 1/4 ಇಂಚ್ ಅಷ್ಟು ಈ ತರ ಡೌನ್ ಮಾಡ್ಕೋಬೇಕು. ಇದನ್ನ ಮಾರ್ಕ್ ಮಾಡ್ಕೋಬೇಕು. ಚೂಡಿದಾರದಲ್ಲಿ ಒಂದ್ ಸ್ವಲ್ಪ ಡೌನ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಆದ್ಮೇಲೆ ನೆಕ್ಸ್ಟ್ ಇವಾಗ ಕೆಳಗಡೆ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಕೆಳಗಡೆ ಇದಕ್ ಬಂದು ಪ್ಲೇಯರ್ ಅಂತಾರೆ, ಇದಕ್ ಬಂದು ಹಿಪ್ ಮೆಜರ್ಮೆಂಟ್ ಅಂತಾರೆ, ಇದು ಬಂದು ಮಿಡಿಲ್ ಮೆಜರ್ಮೆಂಟ್, ಮಿಡಿಲ್ ಚೆಸ್ಟ್ ಅಂತಾರೆ ಇದಕ್ಕೆ. ಇದು ಬಂದು ಅಪ್ಪರ್ ಚೆಸ್ಟ್ ಅಂತ ಅಂತಾರೆ. ಮತ್ತೆ ಇದು ಬಂದು ಶೋಲ್ಡರ್, ಇದು ಬಂದು ಆರ್ಮೋಲ್ದು ಡೌನಿಂಗು ಮತ್ತೆ ರೌಂಡಿಂಗು, ಇದು ಬಂದು ನೆಕ್ ವಿಡ್ತ್ ಅಂತಾರೆ. ಇದು ಬಂದು ನೆಕ್ದು ಉದ್ದ. ಇಷ್ಟು ಈ ಟಾಪ್ ನಲ್ಲಿ ಇಷ್ಟು ಬರುತ್ತೆ. ನೆಕ್ಸ್ಟ್ ಬಂದು ಈ ಕೆಳಗಡೆ ಪ್ಲೇಯರ್, ಕೆಳಗಡೆ ಇದಕ್ಕೆ ಪ್ಲೇಯರ್ ಅಂತಾರೆ. ಕೆಲವೊಬ್ಬರಿಗೆ ಇಲ್ಲಿ ಒಂದ್ ಸ್ವಲ್ಪ ಅಗಲ ಜಾಸ್ತಿ ಬೇಕಾಗಿರುತ್ತೆ, ಕೆಲವೊಬ್ಬರಿಗೆ ಇಲ್ಲಿ ಎಷ್ಟಿರುತ್ತೆ ಹಿಪ್ ಮೆಜರ್ಮೆಂಟ್ ನಲ್ಲಿ ಅಷ್ಟೇ ಇಲ್ಲಿ ಕೆಳಗಡೆ ಬೇಕಾಗಿರುತ್ತೆ. ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಪ್ಲೇಯರ್ ಅಲ್ಲಿ ಕೆಲವೊಬ್ಬರಿಗೆ ಜಾಸ್ತಿ ಬೇಕಾದ್ರೆ ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬಹುದು. ಇಲ್ಲ ಕರೆಕ್ಟ್ ಆಗಿ ಇಲ್ಲಿ ಎಷ್ಟಿದೆ ಅಷ್ಟೇ ಬೇಕಂದ್ರೆ ಇಲ್ಲಿ ಎಷ್ಟಿದೆ ಅಷ್ಟನ್ನೇ ಇಲ್ಲಿ ಕೂಡ ನಾವು ಮಾರ್ಕ್ ಮಾಡ್ಕೋಬಹುದು.
ಇವಾಗ ಇದ್ರಲ್ಲಿ ಇಲ್ಲಿ ಎಷ್ಟಿದೆ ನಾ ಅಷ್ಟನ್ನೇ ಇಲ್ಲಿ ಕೆಳಗಡೆ ಕೂಡ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ 8 ಇಂಚ್ ಇದೆ ಅಲ್ಲ, ಇಲ್ಲಿ ಕೂಡ 8 ಇಂಚೆ ನಾವು ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಏನಾದ್ರು ಸ್ವಲ್ಪ ಜಾಸ್ತಿ ಬೇಕಾದ್ರೆ ನೀವು ಇನ್ನೂ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಲೈನ್ಗೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ತೇನೆ. ಮತ್ತೆ ಅದ್ರ ಪಕ್ಕದಲ್ಲಿನೇ ಮತ್ತೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು, ಯಾಕಂದ್ರೆ ಈ 1 ಇಂಚ್ ಬಂದು ಸೈಡ್ಗೆ, ಚೂಡಿದಾರದಲ್ಲಿ ಸೈಡ್ ಓಪನ್ ಇರುತ್ತೆ, ನೀವು ನೋಡಿರ್ತೀರಿ. ಮಡಿಚ್ ಹೊಲ್ದಿರ್ತಾನೆ ನೋಡ್ರಿ, ಆ ಮಡಿಚ್ ಹೊಲಿಲಿಕ್ಕೋಸ್ಕರ ಇದು 1 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಇಷ್ಟಿರುತ್ತೆ ಚೂಡಿದಾರ್ ಟಾಪ್ ಕಟಿಂಗ್. ತುಂಬಾ ಈಸಿ ಮೆಥಡ್ ಇರುತ್ತೆ. ನೋಡ್ಲಿಕ್ಕೆ ಸುಮ್ಮ ಹಾರ್ಡ್ ಅನ್ಸುತ್ತೆ ಅಷ್ಟೇ, ಬಟ್ ಕಟಿಂಗ್ ಮಾಡೋದು ತುಂಬಾ ಈಸಿ. ಇದು ಗೊತ್ತಾಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಇಷ್ಟಾದ್ಮೇಲೆ ಇದನ್ನ ಕಟ್ ಮಾಡೋದು. ಇದು ಏನಂದ್ರೆ ಚಿಕ್ಕ ಮಕ್ಕಳದಾಗಿರ್ಲಿಂದ ನಾನು 2 ಸೈಡ್ ಶೇಪ್ ಒಂದೇ ತರ ಇಡಾಕೊಂತೀನಿ. ಹಂಗಾಗಿ 2 ಒಟ್ಟಿಗೆ ನೆಕ್ ನ ಕಟ್ ಮಾಡ್ಕೊಂತೀನಿ. ನೀವೇನಾದ್ರೂ ನೆಕ್ ಹಿಂದ್ಗಡೆ ಬೇರೆ ಮುಂದ್ಗಡೆ ಬೇರೆ ತೆಗಿತೀನಿ ಅಂದ್ರೆ ಮುಂದ್ಗಡೆ ಹಿಂದ್ಗಡೆ ಶೇಪ್ ನ ಬೇರೆ ಕೂಡ ತೆಗಿಬಹುದು. ಇಲ್ಲಿ 1 ಇಂಚ್ ಬಿಟ್ಟು ಕಟ್ ಮಾಡಿರ್ತಾರಲ್ಲ, 1 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡಿರ್ತಾರೆ, ಅದ್ರ ಮೇಲೇನೆ ಇದನ್ನ ನಾವು ಕಟಿಂಗ್ ಮಾಡ್ಕೋಬೇಕು. ಈ ತರ ಕಟಿಂಗ್ ಆದ್ಮೇಲೆ ಇಲ್ಲಿ ಸ್ವಲ್ಪ ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡ್ರೆ ಇದನ್ನ ನಾವು ಈ ತರ ಟರ್ನ್ ಮಾಡ್ಕೊಳಕ್ ನಮ್ಗೆ ಈಸಿ ಆಗ್ತೈತಿ. ಅದಾದ್ಮೇಲೆ ಇದ್ರಲ್ಲಿ ಈ ತರ ಕಟ್ ಮಾಡಿ ತೆಗೆದ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ತೋಳ್ ಕಟಿಂಗ್ ಮಾಡ್ಬೇಕು. ತೋಳ್ ಕಟಿಂಗ್ ಮಾಡಕ್ಕೋಸ್ಕರ ಇದ್ರಲ್ಲೇ ಬಟ್ಟೆ ಇದೆ ನೋಡ್ರಿ, ಈ ಬಟ್ಟೆ ಇದೆಲ್ಲ ಇದ್ರಲ್ಲೇನೆ ಇವಾಗ ತೋಳ್ ಕಟಿಂಗ್ ಮಾಡೋದು. ಇದರಲ್ಲಿ ಬಫ್ ಸ್ಲೀವ್ಸ್ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬಫ್ ಸ್ಲೀವ್ಸ್ ಸ್ಟಿಚ್ ಹೊಲಿತಾ ಇದ್ದೀನಿ ನಾನು ಇವಾಗ, ಹಾಗಾಗಿ ನಿಮಗೆ ಕೂಡ ಬಫ್ ಸ್ಲೀವ್ಸ್ ನೇ ಹೇಳ್ಕೊಡ್ತಾ ಇದ್ದೀನಿ. 2 ಪೀಸ್ ಇದೆ. ಇದು ಮೇಲಿದೊಂದು 2, ಕೆಳಗಿಂದೊಂದು 2 ಪೀಸ್ ಇದೆ. ಫಸ್ಟ್ ಸ್ಕೇಲ್ ತಗೋಬೇಕು. ಸ್ಕೇಲ್ ತಗೊಂಡು ಫಸ್ಟ್ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಒಂದು ಅರ್ಧ ಇಂಚಿಗೆ ಅರ್ಧ ಇಂಚ್ ಪಟ್ಟಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ತೋಳಿನ ಉದ್ದ ಅಳತಿ ತಗೊಂಡಿರ್ತಾರಲ್ಲ ನೀವು, ಅದರಲ್ಲಿ ತೋಳಿನ ಉದ್ದ ಎಷ್ಟು ಅಳತಿ ತಗೊಂಡಿದ್ರಿ ಅನ್ನೋದನ್ನ ನೋಡ್ಕೋಬೇಕು. ಇದರಲ್ಲಿ 5 ಇಂಚ್ ಇದೆ. 5 ಇಂಚು ತೋಳಿನ ಉದ್ದ ಮತ್ತೆ ಅರ್ಧ ಇಂಚು ಎಕ್ಸ್ಟ್ರಾ 5.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಅರ್ಧ ಇಂಚು ಬಂದು ನಮಗೆ ಬಟ್ಟೆ ಹೊಲಿಲಿಕ್ಕೆ ಹೋಗುತ್ತೆ, ಅವಾಗ 5 ಇಂಚು ನಮಗೆ ಕರೆಕ್ಟ್ ಆಗಿ ಉಳಿಯುತ್ತೆ. ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾಕ ಇನ್ನೊಂದು ಇಂಚ್ ಎಕ್ಸ್ಟ್ರಾಕ ಮಾರ್ಕ್ ಮಾಡ್ಕೋಬೇಕು. ಇದು ದೊಡ್ಡವ್ರಿಗಾದ್ರೆ ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಸಣ್ಣವ್ರಿಗಾದ್ರೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಇದು ಸಾಕಾಗ್ತೈತಿ. ಇದು 1 ಇಂಚ್ ಎಕ್ಸ್ಟ್ರಾ ಇದಕ್ ಬಂದ್ರೆ ನಾವು ಬಫ್ ಸ್ಲೀವ್ಸ್ ಹೊಲಿಯಕ್ ಕುಂತೀವಿ. ಇವಾಗ ಬಫ್ ಇರುತ್ತಲ್ಲ ಆ ತರದ್ದು ತೋಳು ಹೊಲಿಯಕ್ ಕುಂತೀವಿ. ಅದಕ್ಕೋಸ್ಕರ ಈಗ ನಾವು ಎಷ್ಟು ನಾವು ಉದ್ದ ತಗೊಂಡಿರ್ತೀವಿ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ನಮಗೆ ಬೇಕಾಗುತ್ತೆ ಮೇಲ್ಗಡೆ. ಈ ತರ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಆಮೇಲೆ ತೋಳಿಂದು ಸುತ್ತಳತಿ ಮಾರ್ಕ್ ಮಾಡ್ಕೋಬೇಕು. ತೋಳಿಂದು ಸುತ್ತಳತಿ ಬಂದು ಇದರಲ್ಲಿ 5 ಇಂಚ್ ಇದೆ. 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 5 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿಂದ ಡೌನ್ ತಗೋಬೇಕು. ತೋಳ್ ಕಟಿಂಗ್ ನಲ್ಲಿ ಡೌನ್ ತಗೊಂತೀವಲ್ಲ ಅದು ಮೇಲ್ಗಡೆ 1 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನ ಬಿಡಬೇಕು. ಕೆಳಗಡೆ ಮಾರ್ಕ್ ಮಾಡಿರ್ತೀವಲ್ಲ ತೋಳಿಂದ ಉದ್ದ ಅಲ್ಲಿಂದ ಇಲ್ಲಿಗೆ ಡೌನ್ ತಗೋಬೇಕು. ಈ ತರ ಡೌನ್ ತಗೊಂಡು ಮಾರ್ಕ್ ಮಾಡ್ಬೇಕು. ಇದು ಯಾವ ತರ ಮಾರ್ಕ್ ಮಾಡಬೇಕಂದ್ರೆ, ಇವಾಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ 28 ಇಂಚ್ ಇದೆ. 28 ಇಂಚಿನಲ್ಲಿ ಇಲ್ಲಿಂದ ನಾವು ಕೆಳಗಡೆ ಡೌನ್ ಮಾರ್ಕ್ ಮಾಡ್ಕೋಬೇಕಂದ್ರೆ 10 ಭಾಗ ಮಾಡ್ಬೇಕು. 28 ಇಂಚಿನಲ್ಲಿ 10 ಭಾಗ ಮಾಡಿದ್ರೆ ನಮಗೆ ಒಂದು 2.5 ಇಂಚ್ ಅಷ್ಟು ನಮಗೆ ಇದು ಡೌನಿಂಗ್ ಬರುತ್ತೆ. ಇಲ್ಲಿ ನಾವು ಮೇಲ್ಗಡೆ ಶೋಲ್ಡರ್ ಜಾಯಿಂಟಿಂಗ್ ಸೇರಿಸಿಕೊಂಡು ಒಂದು 3 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀವಿ. ಈ ತರ ಇದು ನಾವು ಏನಾದ್ರೂ ಡೌನಿಂಗ್ ತಗೋಬೇಕು ಅಂದ್ರೆ ಬಾಡಿ ಮೆಜರ್ಮೆಂಟ್ ಮೇಲೆ ನೀವು ಹೊಲಿತಾ ಇದ್ದೀರಿ ಅಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ 10 ಭಾಗ ಮಾಡಿ ಬಂದಿರೋ 1 ಭಾಗನ ಇಲ್ಲಿಂದ ಕೆಳಗಡೆ ಇದನ್ನ ಡೌನಿಂಗ್ ತಗೋಬೇಕು. ನೆಕ್ಸ್ಟ್ ಬಂದು ಇದ್ರದ್ದು ಶೇಪ್ ಹಾಕ್ಬೇಕು. ತೋಳಿಂದು ಶೇಪ್ ಹಾಕ್ಬೇಕಂದ್ರೆ ಆರ್ಮೋಲ್ದು ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು. ಆರ್ಮೋಲ್ ಬಂದು ಮುಂದ್ಗಡೆದು ಹಿಂದುಗಡೆದು ಎರಡು ಸೇರಿಸಿ 12 ಇಂಚ್ ಬಂದಿದೆ. 12 ಇಂಚ್ ಬಂದ್ರೆ ಅದು 1 ಸೈಡ್ ಇಂದ ಮಾತ್ರ ನಾವ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 6 ಇಂಚಿಗೆ 1 ಸೈಡ್ ಇಂದ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು.
ಮಾರ್ಕ್ ಮಾಡ್ಕೊಂಡು ಇವಾಗ ಇದನ್ನ ಶೇಪ್ ತೆಗಿಬೇಕು. ಫಸ್ಟ್ ಈ ಶೇಪ್ ತೆಗಿಬೇಕು. ನಾವು ಶೇಪ್ ತೆಗೆದು ಇದನ್ನ ಕೆಳಗಡೆ ಸುತ್ತಳತಿದ್ದು ಮೇಲ್ಗಡೆ ಇದು ಆರ್ಮೋಲ್ದು ಫಿಟ್ಟಿಂಗ್ ಇದು ಅಂದ್ರೆ ಡೌನಿಂಗ್ ತಗೊಂಡಿರ್ತೀವಲ್ಲ ಅದು, ಈ ಎರಡನ್ನು ಈ ತರ ಶೇಪ್ ತೆಗೆದು ಇದನ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದ್ರ ಮುಂದ್ಗಡೆ ತೋಳ್ನ ನಾವೀಗ ಬಫ್ ಸ್ಲೀವ್ಸ್ ಬಫ್ ಇರೋದು ಸ್ಲೀವ್ಸ್ ಹೊಲಿತೀವಿ ಅಂದ್ರೆ ಬಟ್ಟಿ ಎಕ್ಸ್ಟ್ರಾ ಬೇಕಾಗುತ್ತಲ್ಲ, ಆ ಬಟ್ಟಿ ಎಕ್ಸ್ಟ್ರಾ ಬಟ್ಟಿಗೋಸ್ಕರ ಇಲ್ಲಿ ಒಂದ್ ಸ್ವಲ್ಪ ನಾವು ಒಂದ್ 6 ಇಂಚ್ ಅಷ್ಟು ಬಟ್ಟಿ ಎಕ್ಸ್ಟ್ರಾ ಬಿಟ್ಕೋಬಹುದು. ಮೊದ್ಲೇ ಇಲ್ಲಿ ಇದು ಏನ ನಾವು ತೋಳ್ ಕಟಿಂಗ್ ಮಾಡ್ತಿರ್ತೀವಲ್ಲ, ಸಾದಾ ತೋಳ್ ಕಟಿಂಗ್ ಮಾಡೋ ಟೈಮ್ನಲ್ಲಿ ಇಲ್ಲಿ ಇದಿಷ್ಟು ನಾವು ತೋಳಿಂದ ಮೆಜರ್ಮೆಂಟ್ ಹಾಕೊಂತೀವಿ. ಇದು ಮೆಜರ್ಮೆಂಟ್ ಹಾಕೊಂಡಾದ್ಮೇಲೆ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟಿ ಮಾರ್ಕ್ ಮಾಡ್ಕೊಂತೀವಿ ಅಲ್ವಾ, ಇಲ್ಲಿ ಒಂದ್ 2 ಇಂಚು 2.5 ಇಂಚು ಇದನ್ನ ಫಸ್ಟ್ ನಾವು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇದು ಬಂದು ಇವಾಗ ನಮಗೆ ಏನಾಯ್ತು, ಸಾದಾ ತೋಳಿಂದು ಕಟಿಂಗ್ ಆಯ್ತು. ಇದು ಸಾದಾ ತೋಳಿನ ಕಟಿಂಗ್ ಆಯ್ತು. ಇವಾಗ ಇಲ್ಲಿ ಮೇಲ್ಗಡೆ 1 ಇಂಚ್ ಮಾರ್ಕ್ ಮಾಡಿದೇವಲ್ಲ, ಈ 1 ಇಂಚಿಂದ ಇದ್ರ ಮುಂದ್ಗಡೆ ನಾವು ಇಲ್ಲಿ ತೋಳಿಂದು ಫ್ರಿಲ್ಸ್ ಹಿಡಿಲಿಕ್ಕೋಸ್ಕರ ನೀರ್ಗಿ ಹಿಡಿತೇವಲ್ಲ ಈ ತರ, ಆ ನೀರ್ಗಿ ಹಿಡಿಯೋಕೋಸ್ಕರ ಇಲ್ಲಿಂದ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೋಬೇಕು. ನೀವು ತೋಳಿನಲ್ಲಿ ಬಫ್ ಎಷ್ಟು ಇಡ್ತೀರಿ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ. ಬಫ್ ಜಾಸ್ತಿ ಬೇಕಂದ್ರೆ ಇಲ್ಲಿ ನೀವು ಜಾಸ್ತಿ ಬಟ್ಟೆ ಬಿಟ್ಕೋಬಹುದು, ಬಫ್ ಕಡಿಮೆ ಬೇಕಂದ್ರೆ ಇಲ್ಲಿ ನೀವು ಕಡಿಮೆ ಬಟ್ಟೆ ಬಿಟ್ಕೋಬಹುದು. ನಾ ಇಲ್ಲಿ ಇದು ಈಗ ನಾರ್ಮಲ್ ತೋಳ್ ಕಟಿಂಗ್ ಆಯ್ತು. ಇಲ್ಲಿಂದ ಇಲ್ಲಿ 4 ಇಂಚು ಇಲ್ಲಿ 4 ಇಂಚು ನಾನು ಇದನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ತರ ನೀವು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಇರುತ್ತಲ್ಲ ಇದನ್ನ ಈ ತರ ಶೇಪ್ ತೆಗಿಬೇಕು. ಇವಾಗ ಈ ತರ ಶೇಪ್ ತಗೋದು ಇಲ್ಲಿ ನಾವು ಇದನ್ನ ಲೈನ್ ಹಾಕೊಂಡು ಇದನ್ನ ಕಟ್ ಮಾಡ್ಬೇಕು. ಇದು ಬಫ್ ಸ್ಲೀವ್ಸ್ ಕಟಿಂಗ್ ಮಾಡುವಂತ ಮೆಥಡ್. ಇದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ನೀವು ಒಂದ್ 2-3 ಟೈಮ್ ನೋಡ್ರಿ ವಿಡಿಯೋನ, ನೋಡಿದ್ರೆ ಇದು ಸ್ಟಿಚಿಂಗ್ ಕಟಿಂಗ್ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ಬೇಕು. ಇಲ್ಲೆಲ್ಲ 1 ಇಂಚ್ ಮೇಲ್ಗಡೆ ನಾವು ಮಾರ್ಕ್ ಮಾಡಿದೇವಲ್ಲ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಬೇಕು. ಇವಾಗ ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ವಲ್ಲ, ಈ ಎಕ್ಸ್ಟ್ರಾ ಬಟ್ಟೆ ಇಷ್ಟು ನಾವ್ ಇಲ್ಲಿ ತೋಳಿಗೆ ಈ ತರ ಫ್ರಿಲ್ಸ್ ಹಿಡಿತೀವಲ್ಲ ನೀರ್ಗೆ, ಈ ತರ ನೀರ್ಗೆ ಹಿಡಿಲಿಕ್ಕೋಸ್ಕರ ಇದು ಹೋಗ್ಬಿಡುತ್ತೆ. ಅವಾಗ ನಾವು ತೋಳಿಗೆ ಎಷ್ಟು ಬೇಕಾಗುತ್ತೆ ನಮಗ್ ಬಟ್ಟೆ ಅಷ್ಟು ಬಟ್ಟೆ ಉಳಿಯುತ್ತೆ. ಇದು ನಾವು ಬಫ್ ಸ್ಲೀವ್ಸ್ ನ ಕಟಿಂಗ್ ಮಾಡುವಂತ ಮೆಥಡ್. ಆಮೇಲೆ ಇದರಲ್ಲಿ ನಾವು ಫ್ರಂಟ್ ಸೈಡ್ ಶೇಪ್ ಏನು ತೆಗಿಯಂಗಿಲ್ಲ. ತೋಳಿ ಕಟಿಂಗ್ ನಲ್ಲಿ ಮುಂದಿನ ಭಾಗದ ಶೇಪ್ ತೆಗಿತೀವಲ್ಲ ಅದು ಏನು ತೆಗಿಯಂಗಿಲ್ಲ. ಯಾಕಂದ್ರೆ ಇದರಲ್ಲಿ ಬಫ್ ಬರೋದ್ರಲ್ಲಿಂದ ಅದರಲ್ಲೇನೆ ಕವರ್ ಆಗಿಬಿಡುತ್ತೆ ಇದು, ಮತ್ತೆ ಇದು ಶೇಪ್ ಏನು ಕಾಣಂಗಿಲ್ಲ. ಹಂಗಾಗಿ ಇದರಲ್ಲಿ ನಾವು ಶೇಪ್ ಏನು ತೆಗಿಯಂಗಿಲ್ಲ. ಇಷ್ಟ ಆಯ್ತು. ಇದು ಚೂಡಿದಾರ್ದು ಟಾಪ್ದು ಕಟಿಂಗ್ ಮಾಡೋ ಮೆಥಡ್. ಈ ನೆಕ್ಕಿಗೆ ಬಂದು ನಾನು ಇದಕ್ಕ ರೆಡ್ ಕಲರ್ದು ಬಟ್ಟೆ ತಗೊಂಡು ಪೈಪಿಂಗ್ ಮಾಡ್ತಿದ್ದೀನಿ. ಮತ್ತೆ ಇದಕ್ಕೂ ಕೂಡ ತೋಳಿ ಕೂಡ ರೆಡ್ ಕಲರ್ದು ಬಟ್ಟೆ ತಗೊಂಡು ಇದು ಕೆಳಗಡೆ ಪಟ್ಟಿ ಹಚ್ತಾ ಇದ್ದೀನಿ. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇದ್ದಿದ್ದು ಸ್ಟಿಚಿಂಗ್ ತೋರಿಸ್ತೇನೆ ಕಂಪ್ಲೀಟ್ ಆಗಿ. ಆ ವಿಡಿಯೋದಲ್ಲಿ ನಿಮಗೆ ಇದನ್ನ ಯಾವ ತರ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೇನೆ. ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದು ಅರ್ಥ ಆಗಿದೆ ಅಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದ್ ಲೈಕ್ ಕೊಡ್ರಿ. ಮತ್ತೆ ಇದೇ ತರ ನೀವು ಹೊಸ ಹೊಸ ಟೈಲರಿಂಗ್ ಕ್ಲಾಸ್ ವಿಡಿಯೋಸ್ ನೋಡ್ಲಿಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಹಾಕುವಂತ ಟೈಲರಿಂಗ್ ಕ್ಲಾಸ್ ಎಲ್ಲಾ ವಿಡಿಯೋಸ್ ನೀವು ನೋಡಬಹುದು. ಮೊದಲು ನೀವೇ ನೋಡಬಹುದು. ಹಂಗೆ ಕಲೀಲಿಕ್ಕೆ ಕೂಡ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಿಮಗೆ ಬಿಟ್ಟಿದ್ದೆ, ಈ ಹಿಪ್ ಮೆಜರ್ಮೆಂಟ್ ಇದೆಯಲ್ಲ, ಇಲ್ಲಿ ಒಂದ್ ಸ್ವಲ್ಪ ನಾವ್ ಈ ತರ ನಾಚ್ ಹಾಕೋಬೇಕು. ಈ ನಾಚ್ ಹಾಕೊಂಡ್ಬಿಟ್ರೆ ನಾವು ಇಲ್ಲಿಗೇನೆ ನಾವು ಸೈಡ್ ಫಿಟ್ಟಿಂಗ್ ಈ ತರ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಮಗೆ ಬೇಗ ಗೊತ್ತಾಗ್ಬಿಡುತ್ತೆ. ಇಷ್ಟೇ ಇರುತ್ತೆ ಚೂಡಿದಾರ್ ಟಾಪ್ದು ಕಟಿಂಗ್. ತುಂಬಾ ಈಸಿ ಇರುತ್ತೆ. ತುಂಬಾ ಈಸಿ ಮೆಥಡ್ ನಲ್ಲಿ ನಾನು ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ರಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಆದಷ್ಟು ಹೆಚ್ಚು ಜನರಿಗೆ ವಿಡಿಯೋನ ಶೇರ್ ಮಾಡ್ರಿ. ಮತ್ತೆ ಸಿಗೋಣ. ಮತ್ತೆ ಇದೇ ಇದು ಚೂಡಿದಾರ್ ಟಾಪ್ದು ಸ್ಟಿಚಿಂಗ್ ಇಂದ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ.